ಗೈಸ್ ನಾನು ಬಂದ್ಬಿಟ್ಟು ಒಂದು ಕರ್ನಾಟಕದಲ್ಲೇ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಆಗಿರುವಂತಹ ಒಂದು ಬೇಲೂರಲ್ಲಿ ಆದರೆ ಇದ್ದೀನಿ ಗೈಸ್. ನೀವು ನೋಡ್ಬೋದು ಯಾವ ಥರ ಕಾಣಿಸುತ್ತೋ ಒಂದು ಬ್ಯಾಕ್ ಸೈಡಿಂದ 12ನೇ ಶತಮಾನದಲ್ಲಿ ಅಂದರೆ ಎಲ್ಲ ಒಂದು ದೇವಸ್ಥಾನ ಸ್ಟಾರ್ಟ್ ಮಾಡೋವಾಗ ಎಲ್ಲ ಒಂದು ಸ್ಥಾಪನೆ ಆಗಿರೋದು ಮಾಡ್ತಾಯಿದ್ರು. ಇದನ್ನೆಲ್ಲ ನೀವು ನೋಡ್ಬೋದು ನೋಡಿ, ಎಲ್ಲ ಒಂದು ಕೈಯಲ್ಲೇ ಕೆತ್ತನೆ ಮಾಡಿರೋಂಥವ್ನು ಲೆಗ್ಲು ಹಾಕ್ಕೊಂಡು ಆಗಿರ್ಬೋದು. ಎಲ್ಲ ಒಂದು ಟೂರಿಸಮ್ಸ್ ಎಲ್ಲ ತುಂಬ ಜನ ಆದರೆ ಬಂದಿದ್ದಾರೆ ನೋಡಿ. ನಿಮ್ಗೆ ಕಾಣಿಸರಲ್ಲಿ ಎಲ್ಲ ಒಂದು ಸ್ಕೂಲ್ ಮಕ್ಕಳಾಗಿರ್ಬೋದು. ಯಾವ ಥರ ಒಂದು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಆ ಥರ ಕಾಣಿಸುತ್ತೆ. ಆ ಥರ ಎಲ್ಲ ಇದೆಯಾ ನೋಡ್ಬೋದು. ಯಾವ ಥರ ಒಂದು ಸೆಲ್ಫಿಗಳೆಲ್ಲ ತಗೊತಾ ಇದ್ದಾರೆ ಜನರು. ಈಗಿನ ಕಾಲದಲ್ಲೆಲ್ಲ ಯೂತ್ ಎಲ್ಲ ಒಂದು ಸೆಲ್ಫಿಗಳೆಲ್ಲ ಬಿದ್ದೋಗಿದ್ದಾರೆ. ನೋಡಿ ಗೈಸ್, ಔಟ್ಸೈಡ್ ನೇಚರ್ ಯಾವ ಥರ ಕಾಣಿಸುತ್ತೆ ನಿಮಗೆ. ಎಲ್ಲ ಕನ್ನಡ ಜನತೆಗೆ ನನ್ನ ನಮಸ್ಕಾರಗಳು. ಸೊ ನಾನು ಬಂದುಬಿಟ್ಟು ಇವಾಗ ಒಂದು ಕರ್ನಾಟಕದಲ್ಲೇ ಒಂದು ಹಿಸ್ಟಾರಿಕಲ್ ಪ್ಲೇಸ್ ಆಗಿರುವಂತಹ ಒಂದು ಬೇಲೂರಿಗೆ ಆದರೆ ಬಂದಿದ್ದೀನಿ. ಸೊ ನೀವು ನೋಡ್ಬೋದು ಒಂದು ಚೆನ್ನಕೇಶವ ದೇವಸ್ಥಾನ ಮುಂದೆ ಆದರೆ ನಾನಿದ್ದೀನಿ ಇವಾಗ. ಸೊ ಈ ದೇವಸ್ಥಾನ ಬಂದುಬಿಟ್ಟು ಒಂದು 12ನೇ ಶತಮಾನದಲ್ಲಿ ಒಂದು ವಿಷ್ಣುವರ್ಧನ ಒಂದು ದೊರೆ ಒಂದು ದೇವಸ್ಥಾನ ಒಂದು ಸ್ಥಾಪನೆ ಮಾಡ್ತಾರೆ. ಸೊ ಈ ವಿಡಿಯೋ ತುಂಬ ಒಂದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲ ಒಂದು ಸ್ಕಿಪ್ ಮಾಡಿದ್ರೆ ನೋಡಿ. ಮತ್ತು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಒಂದು ಕಾಮೆಂಟ್ ಮಾಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೀವು ನೋಡ್ಬೋದು ದೇವಸ್ಥಾನ ನಿಮಗೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಒಂದು ಫ್ರಂಟ್ ವ್ಯೂ ಅಲ್ಲಿ ನೋಡಿ. ಇದೇ ಒಂದು ಚೆನ್ನಕೇಶವ ಒಂದು ದೇವಸ್ಥಾನ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ನಿಮಗೆ, ಬೇಲೂರು ಅಂತ ಹೇಳ್ಬಿಟ್ಟು ಒಂದು ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ. ಇದೇ ಒಂದು ಬೇಲೂರಿನ ದೇವಸ್ಥಾನ. ವೆಹಿಕಲ್ಸ್ ಯಾವ ಥರ ಓಡಾಡ್ತವೆ ಅಂತ ಹೇಳ್ಬಿಟ್ಟು ಒಳ್ಳೆ ಒಂದು ಕನ್ನಡದ ಹಾಡುಗಳಾದ್ರೆ ಹಾಕಿದ್ದಾರೆ, ಶ್ಲೋಕಗಳೆಲ್ಲ ಹಾಕಿದ್ದಾರೆ. ಸೊ ನೀವು ನೋಡ್ಬೋದು ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಒಂದು ಬೇಲೂರಿನ ಒಂದು ಚೆನ್ನಕೇಶವ ದೇವಸ್ಥಾನ ಮುಂದೆ ಆದರೆ ವ್ಯೂ ಪಾಯಿಂಟ್ ಈ ಥರ ಕಾಣಿಸುತ್ತೆ ನಿಮಗೆ. ನೋಡ್ಬೋದು ಎಲ್ಲ ಒಂದು ಕನ್ನಡದ ಒಂದು ಇದು ಸೊಬಗನ್ನು ಯಾವ ಥರ ತೋರಿಸಿದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲನೂ ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ. ನಿಮಗೆ ಒಂದು ಹಳೇ ಕಾಲದ ಒಂದು ದೇವರುಗಳು ಒಂದು ಇದಾದರೆ ನಿಮಗೆ ಹೆಸರಾಗಿ ಕಾಣಿಸುತ್ತೆ ನೋಡಿ ನಿಮಗೆ. ಆ್ಯಕ್ಚುಲಿ ಮೈನ್ ಎಂಟ್ರೆನ್ಸ್ ಬಂದುಬಿಟ್ಟು ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ವಾ. ಸೊ ಅದನ್ನಾದರೆ ಇವಾಗ ಒಂದು ಕ್ಲೋಸ್ ಮಾಡಿದ್ದಾರೆ. ಸೊ ಈ ಒಂದು ಎಂಟ್ರೆನ್ಸಲ್ಲಿ ಆದರೆ ನಾವು ಒಳಗಡೆಗಾದರೆ ಹೋಗಬೇಕು. ಸೊ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಾವಾದರೆ ಇವಾಗ ಒಂದು ಒಳಗಡೆಗಾದರೆ ಹೋಗ್ತಾ ಇದ್ದೀವಿ. ನೋಡ್ಬೋದು ನಿಮಗೆ ಒಂದು ಕ್ಲೈಮೇಟ್ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು, ಜನರು ಯಾವ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಸ್ಲಿಪ್ಪರ್ಸ್ನ ಒಂದು ಹಾಕೋ ಜಾಗ ಒಂದು ಆ ಕಡೆ ಬರುತ್ತೆ. ಸೊ ನೋಡಿ ವ್ಯೂ ಪಾಯಿಂಟ್ ಅದರ ಕಾಣಿಸುತ್ತೆ. ಇದು ಬಂದುಬಿಟ್ಟು ನಿಮ್ಗೆ ಹೇಳಿದ್ನಲ್ವ ನಾನು, ಒಂದು 12ನೇ ಶತಮಾನದ ಒಂದು ದೇವಸ್ಥಾನ ಅಂತ ಹೇಳ್ಬಿಟ್ಟು ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ತುಂಬ ಹಳೆಯ ದೇವಸ್ಥಾನ. ನೀವು ಅನ್ಕೋಬೋದು ಎಲ್ಲ ಒಂದು ಕಲ್ಲುಗಳಲ್ಲಿ ನಿರ್ಮಾಣ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು. ಕಲ್ಲುಗಳಲ್ಲಿ ನಿರ್ಮಾಣ ಮಾಡಿದ್ರೆ ಅದು ಒಂದು ಗಟ್ಟಿಯಾಗಿರುತ್ತೆ ಅಂದ್ಕೊಂಡ್ಬಿಟ್ಟಿರ್ತಾರೆ. ಸೊ ವರ್ಷಗಳ ಅನುಸಾರ ಒಂದು ನೀರು ಬಿದ್ದು ಎಲ್ಲನೂ ಒಂದು ನಶಿಸಿ ಹೋಗ್ತಾನೆ ಇರುತ್ತೆ. ಯಾವುದೋ ಒಂದು ಪರ್ಮನೆಂಟ್ ಆಗಾದರೆ ಇರಲ್ಲ. ನೋಡ್ಬೋದು ತುಂಬ ಅದ್ಭುತವಾಗಿದೆ ಅದು ದೇವಸ್ಥಾನ ನೋಡೋಕ್ಕಂತೂ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅದೇ ಸಿಗ್ತಾಯಿದೆ ನನಗಂತೂ. ನೋಡಿ ಜನರು ನೋಡಿ ಯಾವ ಥರ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ ಯಾವ ಥರ ಕಾಣಿಸುತ್ತೆ ನೋಡಿ. ಎಲ್ಲ ಒಂದು ನೋಡಿ ಇವರೆಲ್ಲ ಒಂದು ಟೂರಿಸಮ್ಮು ಬರ್ತಾನೆ ಇರ್ತಾರೆ. ಈ ಟೂರಿಸಮ್ ಫುಲ್ಲು ಒಂದು ಫೇಮಸ್ ಆಗಿರೋಂಥ ಪ್ಲೇಸ್ ಇದು. ಟೂರಿಸಮ್ ಎಲ್ಲ ಬರ್ತಾನೆ ಇರ್ತಾರೆ. ನೋಡ್ಬೋದು ಎಷ್ಟೊಂದು ಜನ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಿಮಗೆ, ಎಷ್ಟೊಂದು ಜನ ಆದರೆ ಕಾಣಿಸ್ತಾರೆ ಅಂತ ಹೇಳ್ಬಿಟ್ಟು ನೋಡಿ ಗೈಸ್. ಇದೇ ಒಂದು ಚೆನ್ನಕೇಶವ ಟೆಂಪಲು. ಸೊ ಒಳಗಡೆ ಎಂಟ್ರೆನ್ಸ್ ಆದರೆ ನೋಡಿ ಈ ಥರ ಕಾಣಿಸುತ್ತೆ ನಿಮಗೆ. ಒಳಗಡೆ ಆದರೆ ನಾವು ಹೋಗ್ತಾಯಿದ್ವಿ, ನೋಡೋಣ ನೋಡಿ ನಿಮ್ಮ ಮುಂದೆ ಕಾಣಿಸ್ತಾ ಇದೆಯಲ್ವಾ. ಸೊ ಅದೇ ಒಂದು ಚೆನ್ನಕೇಶವ ಟೆಂಪಲು. ನನಗೆ ಗೊತ್ತಿರೋ ಮಟ್ಟಿಗೆ ಎಲ್ಲ ಮೊಬೈಲ್ಸನ್ನು ಅಲೋ ಮಾಡಲ್ಲ ಅನಿಸುತ್ತೆ ನೋಡಿ. ಇದೆ ಒಂದು ಎಂಟ್ರೆನ್ಸು ಈ ಥರ ಆದರೆ ಕಾಣಿಸುತ್ತೆ ನಿಮಗೆ. ನಿಮ್ಗೆ ಒಳಗಡೆ ಕಾಣಿಸ್ತಾ ಇರೋ ಒಂದು ಕಲ್ಲುಗಳು ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ಬಂದುಬಿಟ್ಟು ಒಂದು ಬಳಪ ಕಲ್ಲುಗಳು ಅಂತ ಹೇಳ್ಬಿಟ್ಟು ಒಂದು ಜಂಟಿಯನ್ನು ಹಾಕೋಕ್ಕೋಸ್ಕರ ಒಂದು ಬಳಪ ಕಲ್ಲುಗಳನ್ನು ಒಂದು ಯೂಸ್ ಮಾಡ್ತಾರೆ. ಮತ್ತು ಯಾವುದೇ ಒಂದು ಜಲ್ಲಿ ಕಂಬಿಗಳು ಆ ಥರ ಏನು ಇರೋದಿಲ್ಲ ಒಂದು ದೇವಸ್ಥಾನ ಒಳಗಡೆ ಆದರೆ. ನಿಮ್ಗೆ ಯಾವ ಥರನೂ ಆ ಥರ ಒಂದು ಕಾಣಿಸಲ್ಲ. ಮತ್ತು 10,000ಕ್ಕೂ ಹೆಚ್ಚು ವಿಗ್ರಹಗಳು ಅಂದರೆ ಇದೆ ನಿಮಗೆ ಕಾಣಿಸುತ್ತೆ. ಮತ್ತು ಈ ದೇವಸ್ಥಾನದ ಒಂದು ವಿಶೇಷತೆ ಬಗ್ಗೆ ಮಾತಾಡೋದಾದರೆ ಒಂದು 48 ಕಂಬಗಳಾದರೆ ಒಂದು ಇರುತ್ತೆ. ಮತ್ತು ಪ್ರತಿ ಒಂದು ಕಂಬಕ್ಕೂ ಒಂದೊಂದು ವಿಶೇಷತೆ ಅನ್ನೋದು ಇದಿರುತ್ತೆ, ಅದರದ್ದೇ ಒಂದು ಪ್ರತ್ಯೇಕತೆ ಆದರೆ ಇರುತ್ತೆ. ಸೊ ನೀವು ನೋಡ್ಬೋದು ಕಂಬಗಳು ಯಾವ ಥರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ಜನರು ನೋಡಪ್ಪ ಯಾವ ಥರ ಇದ್ದಾರೋ, ಕ್ರೌಡ್ ನೋಡಪ್ಪ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಕಷ್ಟ. ಮತ್ತು ಒಂದು ಶಿಲ್ಪಗಳನ್ನ ಒಂದು ತುಂಬ ಆದರೆ ಒಂದು ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಾ ಇರ್ತಾರೆ. ಬಟ್ ಅಷ್ಟೊಂದೇನು ಡ್ಯಾಮೇಜ್ ಆಗಿಲ್ಲ. ಮತ್ತು ಸೋಮನಾಥಪುರದಲ್ಲಿ ಅಲ್ಲೆಲ್ಲ ಅಷ್ಟು ಸ್ವಲ್ಪ ಡ್ಯಾಮೇಜ್ ಆಗಿದೆ ಅಂತ ಹೇಳ್ಬೋದು. ಸೊ ಯಾಕಂತ ಹೇಳಿದ್ರೆ ಡ್ಯಾಮೇಜ್ ಆಗಿರೋದು ಆಳ್ವಿಕೆ ಕಾಲದಲ್ಲಿ, ರಾಜರ ಆಳ್ವಿಕೆ ಕಾಲದಲ್ಲಿ. ಸೊ ಆ ಥರ ಎಲ್ಲ ಸ್ವಲ್ಪ ಆಗ್ತಾ ಇರ್ತವೆ. ಮತ್ತು ಈ ಒಂದು ದೇವಸ್ಥಾನ ಒಂದು ಶಿಲ್ಪಿಯ ಒಂದು ವಾಸಸ್ಥಳನೇ ಅಂತಲೇ ಹೇಳ್ಬೋದು. ಶಿಲ್ಪಿಗ ಒಂದು ಮನೆತನನೇ ಅಂತ ಹೇಳ್ಬೋದು. ಅಷ್ಟೊಂದಾದರೆ ಶಿಲ್ಪಿಗಳಾದರೆ ನಿಮ್ಗೆ ಕಾಣಿಸುತ್ತೆ. ತುಂಬ
ಅದ್ದೂರಿಯಾಗಿರುತ್ತೆ, ಆಶ್ಚರ್ಯವಾಗಿರುತ್ತೆ ನೋಡೋಕ್ಕೋಸ್ಕರ. ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ನೋಡ್ಬೋದು ಜನಗಳೆಲ್ಲ ಬರ್ತಾ ಇದ್ದಾರೆ, ಎಷ್ಟೋ ಒಂದು ಜನ ಆದರೆ ಇಲ್ಲಿ ಒಂದು ವಿಸಿಟ್ ಮಾಡ್ತಾ ಇದ್ದಾರೆ. ನೋಡಿ ಇಲ್ಲೊಂದು ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ದೇವಸ್ಥಾನಗಳು ಎಲ್ಲನೂ ಈ ಕಲ್ಲುಗಳೆಲ್ಲ ಒಂದು ಬ್ಲ್ಯಾಕ್ ಸ್ಟೋನಲ್ಲಾದರೆ ನಿರ್ಮಾಣ ಮಾಡಿರುವಂಥ ಒಂದು ಕಲ್ಲುಗಳು ಆಗಿನ ಕಾಲದಲ್ಲಿ. ಸೊ ಆ ಕಲ್ಲುಗಳು ಬಂದುಬಿಟ್ಟು ಒಂದು ಫುಲ್ಲು ಇದಾಗಿರ್ತದೆ, ಅಂದರೆ ಫುಲ್ ನಮ್ಮ ಫೇಸನ್ನು ಕೂಡ ನೋಡ್ಬೋದು, ಅಷ್ಟೊಂದು ನೈಸಾಗಿರ್ತದೆ. ಬಟ್ ಇವಾಗ ಅದೆಲ್ಲ ಒಂದು ಕಾಳಾಗೋಗಿರೋದ್ರಿಂದ ಅಷ್ಟೊಂದು ಆದರೆ ಕಾಣಿಸಲ್ಲ. ನೋಡಿ ಗಾಯ್ಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಮುಂದೆ ಕಾಣಿಸ್ತಾ ಇರೋವಂಥದ್ದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಒಂದು ಶಿಲ್ಪಿ ಒಂದು ಕೆತ್ತನೆ ಮಾಡಿರುವಂಥದ್ದು. ಚೆನ್ನಕೇಶವ ಟೆಂಪಲ್ ಅಂದರೆ ಬ್ಯಾಕ್ ಸೈಡಿಂದ ಇದೇ ಚೆನ್ನಕೇಶವ ಟೆಂಪಲ್. ನೋಡಿ ಬ್ಯಾಕ್ ವ್ಯೂ ಆದರೆ ಈ ಥರ ಕಾಣಿಸುತ್ತೆ. ನೋಡಿ ಗೈಸ್ ಯಾವ ಥರ ಇದೆಯೋ ಒಂದು ಹಳೇ ಒಂದು ಶಿಲ್ಪಿಗಳು ಕಲಾಕೃತಿಗಳು ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಮತ್ತು ನೀವು ನೋಡ್ತಾ ಇರೋದು ಈ ಕಡೆ ಒಂದು ದೇವಸ್ಥಾನ ಕಾಣಿಸ್ತಾ ಇದೆಯಲ್ಲ, ಬ್ಯಾಕ್ ಸೈಡು ವೀರನಾರಾಯಣ ಒಂದು ದೇವಸ್ಥಾನ ಅಂತ ಹೇಳ್ಬಿಟ್ಟು. ಸೊ ಈ ದೇವಸ್ಥಾನ ಬಂದುಬಿಟ್ಟು ಒಂದು 12ನೇ ಶತಮಾನದಲ್ಲಿ ಒಂದು ಪ್ರಾರಂಭ ಆಗಿದೆ. 12ನೇ ಶತಮಾನದಲ್ಲಿ ಅಂದರೆ ಎಲ್ಲ ಒಂದು ದೇವಸ್ಥಾನ ಸ್ಟಾರ್ಟ್ ಮಾಡೋವಾಗ ಎಲ್ಲ ಒಂದು ಸ್ಥಾಪನೆ ಆಗಿರೋದು. ಸೊ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಇದೆ ಒಂದು ವೀರನಾರಾಯಣ ಒಂದು ದೇವಸ್ಥಾನ. ನೋಡಿ ಎಲ್ಲ ಒಂದು ಕ್ಲೋಸ್ ಆದರೆ ಮಾಡಿದ್ದಾರೆ ಈ ದೇವಸ್ಥಾನನ. ಎಲ್ಲನೂ ನೋಡ್ಬೋದು, ಪ್ರತಿಯೊಂದು ಒಂದು ಹಳೆಯ ಒಂದು ಕಲಾಕೃತಿಗಳಾದರೆ ಮಾಡಿದ್ದಾರೆ. ನೋಡಿ ಆಗಿನ ಕಾಲದಲ್ಲಿ ಬರೀ ಒಂದು ಕೈಯಲ್ಲೇ ಒಂದು ಕೆತ್ತನೆ ಮಾಡ್ತಾಯಿದ್ರು ಇದನ್ನೆಲ್ಲ ನೀವು ನೋಡ್ಬೋದು. ನೋಡಿ ಎಲ್ಲ ಒಂದು ಕೈಯಲ್ಲೇ ಕೆತ್ತನೆ ಮಾಡಿರುವಂಥವನು ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಈ ಥರ ಒಂದು ಎಷ್ಟು ತುಂಬ ಒಂದು ಮಾಡಿದ್ದಾರೆ ಈ ಥರ ಒಂದು ಅಂದರೆ ಇದಕ್ಕೆ ಒಂದು ಸಪೋರ್ಟಿಂಗ್ ಇಡೋಕ್ಕೆ. ಸೊ ನೋಡಿ ಈ ಥರ ಆದರೆ ನಿಮ್ಗೆ ಕಾಣಿಸ್ತದೆ. ನೋಡಿ ಎಲ್ಲನೂ ಕೈಯಲ್ಲೇ ಒಂದು ಕೆತ್ತನೆ ಮಾಡಿರುವಂಥ ಒಂದು ಕಲಾಕೃತಿಗಳು ನಿಮ್ಗೆ ಕಾಣಿಸ್ತಿರೋದಿಲ್ಲ. ಮತ್ತು ನೋಡಿ ಅಲ್ಲಿ ನಿಮ್ಗೆ ಕಾಣಿಸ್ತಿರೋದು ನೋಡಿ ಎಲ್ಲ ಒಂದು ಮಾಲೆಗಳು ಹಾಕ್ಕೊಂಡು ಆಗಿರ್ಬೋದು, ಎಲ್ಲ ಒಂದು ಟೂರಿಸಮ್ಸ್ ಎಲ್ಲ ತುಂಬ ಜನ ಆದರೆ ಬಂದಿದ್ದಾರೆ. ನೋಡಿ ನಿಮ್ಗೆ ಕಾಣಿಸ್ತಾರಲ್ಲಿ ಎಲ್ಲ ಒಂದು ಸ್ಕೂಲ್ ಮಕ್ಕಳಾಗಿರ್ಬೋದು, ಪ್ರತಿಯೊಬ್ಬರು ಆದರೆ ನೀವು ನೋಡಿ ಎಲ್ಲ ಈ ಥರ ಎಲ್ಲ ಕಾಣಿಸ್ತಾ ಇರ್ತಾರೆ ನಿಮಗೆ. ನೋಡಿ ಆಧಾರವಿಲ್ಲದ ಸ್ತಂಭಗಳು ಆ ಥರ ಎಷ್ಟೊಂದಾದರೆ ನಿಮಗೆ ಒಳಗಡೆ ಆದರೆ ಕಾಣಿಸುತ್ತೆ. ಶಿಲ್ಪಿಗಳ ಅಂತ ಕರೆಸ್ಕೊಂಡಿರೋ ಅಂದರೆ ಶಿಲ್ಪಿಗಳ ತವರು ಇರೋಂಥ ಒಂದು ಕರೆಸ್ಕೊಂಡಿರೋವಂಥ ದೇವಾಲಯ ಕೂಡ ಆಗಿದೆ ಇದು. ಚೆನ್ನ ಅಂದರೆ ಸುಂದರ, ಕೇಶವ ಅಂದರೆ ವಿಷ್ಣು ಅಂತ ಒಂದು ಅರ್ಥ ಇದೆ. ಮತ್ತು ಮೇಯ್ನ್ ಬಂದುಬಿಟ್ಟು ಎಲ್ಲ ಒಂದು ಕಲ್ಲುಗಳಾದರೆ ಒಂದು ಮಾಡಿ ನಿರ್ಮಾಣ ಆದರೆ ಮಾಡಿರೋದು ಇದು. ಸುಮಾರು ಆಳಕ್ಕಾದರೆ ಬಗೆದು ತೆಗೆದಿರೋಂಥ ಒಂದು ಕಲ್ಲುಗಳು. ಅದು ತುಂಬ ಸ್ಟಾರ್ಟಿಂಗಲ್ಲಿ ತುಂಬ ಮೆತ್ತವಾಗಿರುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ತುಂಬ ಗಟ್ಟಿಯಾಗಿ ಹೋಗುತ್ತೆ ಕಲ್ಲುಗಳು. ನೀವು ನೋಡ್ಬೋದು ಇಲ್ಲೊಂದು ನಿಮಗೆ ದೇವಸ್ಥಾನ ಆದರೆ ಕಾಣಿಸುತ್ತೆ, ರಂಗನಾಯಕಿ ದೇವಸ್ಥಾನ ಅಂತ ಹೇಳ್ಬಿಟ್ಟು. ಸೊ ನಿಮ್ಗೆ ಕಾಣಿಸ್ತಾ ಇರೋದು ಆ ಒಂದು ಕಲ್ಲುಗಳು, ಒಂದೊಂದು ಕಲ್ಲುಗಳು ಒಂದೊಂದು ಥರ ರೀತಿಯಲ್ಲಾದರೆ ನಿಮಗೆ ಕಾಣಿಸುತ್ತೆ. ಎಲ್ಲನೂ ಒಂದೇ ಒಂದು ಶೇಪಲ್ಲಾದರೆ ಇರಲ್ಲ. ತುಂಬ ಹಳೆ ಕಾಲದಲ್ಲೇ ಆ ಥರ ಒಂದು ಶೇಪ್ಗಳಾದರೆ ಒಂದು ತೊಗೊಂಬರ್ತಾಯಿದ್ರು ಒಂದು ಕಲ್ಲುಗಳಿಗಾದರೆ. ನೋಡಿ ಎಲ್ಲ ಒಂದು ದರ್ಶನಕ್ಕಾದರೆ ಹೋಗಿ ಬರ್ತಾಯಿದ್ದಾರೆ ಒಳಗಡೆ, ದೇವಸ್ಥಾನ ಒಳಗಡೆಗೆ. ಸುಮಾರು ಈ ದೇವಸ್ಥಾನ ಕೂಡ ಬಂದುಬಿಟ್ಟು ಒಂದು ಸುಮಾರು ವರ್ಷಗಳಾದರೆ ಆಗಿದೆ ಕಟ್ಟಕ್ಕೆ. 12ನೇ ಶತಮಾನದಲ್ಲಾದರೆ ಒಂದು ಕಟ್ಟಿರುವಂತಹ ಒಂದು ದೇವಸ್ಥಾನ ನಿಮ್ಗೆ ಕಾಣಿಸಿರೋದು. ಸೊ ಇಲ್ಲಿ ನೋಡ್ಬೋದು ಯಾವ ಥರ ಒಂದು ಶಿಲ್ಪಿಗಳಾದರೆ ನಿಮಗೆ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ತುಂಬ ಹಳೆಯ ಒಂದು ಶಿಲ್ಪಿಗಳು, ಅದನ್ನು ಕೆತ್ತಲಿಕ್ಕೆ ಒಂದು ಆಶ್ಚರ್ಯ ಇರ್ತಾ ಇದ್ರು ಕೂತ್ಕೊಂಡು. ಸೊ ಅದೇ ಮೇನ್ ಆಗ್ಬಿಟ್ಟು ನಮ್ಗೆ ಏನಪ್ಪ ಕೇಳ್ಬಿಟ್ಟಿದ್ದು ಅಂತ ಹೇಳಿದ್ರೆ, ಅವಾಗ ಒಂದು ಮದ್ದು ಬರ್ತಾ ಇತ್ತು, ಅಂದರೆ ಇದ್ರಲ್ಲಿ ಆಗೋದು ಒಂದು ಗಿಡವನ್ನು ಮೂಲಿಕೆದಲ್ಲಿ. ಸೊ ಅದರಿಂದ ಆ ಶೇಪ್ ಬರಲಿಕ್ಕೆ ಮೇನ್ ಕಾರಣ ಬಂದ್ಬಿಟ್ಟು ಒಂದು ಗಿಡಮೂಲಿಕೆಗಳಾದರೆ ಒಂದು ಬಳಸ್ಬಿಟ್ಟಾದರೆ ಆ ಥರ ಒಂದು ಮಾಡ್ತಾಯಿದ್ರು. ಒಂದು ಗೊತ್ತಲ್ವ, ಅಷ್ಟು ದೊಡ್ಡದ ಕಲ್ಲುಗಳು ಯಾವ ಥರ ಹೋಗ್ತಾಯಿತ್ತು ಅದಕ್ಕೋಸ್ಕರ ಅದೇ ಒಂದು ಪವಾಡ ಆಗಿದೆ. ನನಗೆ ತುಂಬ ದೊಡ್ಡ ವ್ಯಕ್ತಿ ಶಿಲ್ಪಕಾರರು ಹೇಳಿರುವಂತಹ ಒಂದು ಮಾತಿದು. ಸೊ ನೋಡ್ಬೋದು ಕ್ಲೈಮೇಟ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಗೈಸ್ ಒಳಗಡೆ ಬಂದುಬಿಟ್ಟು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಗ್ತಾಯಿದೆ ನನಗೆ. ಜನಗಳು ಒಳ್ಳೆ ಹೊಸ ಜನರಾದರೆ ನನಗೆ ಪರಿಚಯ ಆಗ್ತಾಯಿದ್ದಾರೆ. ನೋಡಿ ಗೈಸ್ ಇದು ಬಂದುಬಿಟ್ಟು ಒಂದು ವಾಸುದೇವರ ಒಂದು ಸರೋವರ ಅಂತ ಹೇಳ್ಬಿಟ್ಟು, ವಾಸುದೇವ ಸರೋವರ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇದೆ ಒಂದು ಸರೋವರ, ಎಲ್ಲ ನೀರೆಲ್ಲ ಒಂದು ಖಾಲಿ ಆಗಿದೆ. ಹಳೇ ಕಾಲದ ಒಂದು ಸರೋವರಗಳು ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಸೊ ಆವಾಗ ಒಂದು ಸ್ನಾನ ಮಾಡೋಕ್ಕಾದರೆ ಒಂದು ಈ ಥರ ಒಂದು ಸರೋವರಗಳು ಅಂದರೆ ಕೊಳ ಥರ ಒಂದು ನಿರ್ಮಾಣ ಮಾಡ್ಕೊತಾಯಿದ್ರು. ಯಾಕಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಒಂದು ರಾಜರು ಅಂದರೆ ಅವ್ರ ಶಿಷ್ಯರು ಅಂದರು ಅವರೆಲ್ಲರೂ ಒಂದು ಸ್ನಾನ ಮಾಡಿ ಒಂದು ಪೂಜೆಗಾದರೆ ಕೂತ್ಕೊತಾಯಿದ್ರು. ಸೊ ಅದಕ್ಕೋಸ್ಕರ ನಿಮಗೆ ಹಳೆಯ ಕಾಲದ ಎಲ್ಲ ಒಂದು ದೇವಸ್ಥಾನಗಳಲ್ಲಾದರೆ ನಿಮಗೆ ಒಂದು ಈ ಥರ ಒಂದು ಕೊಳ ಆದರೆ ಕಾಣಿಸುತ್ತೆ ನೋಡಿ. ಅದ್ರಲ್ಲಿ ಒಳಗಡೆ ಆದರೆ ಆಮೆ ಆದರೆ ಇದೆ ನೋಡಿ, ನಿಮಗೆ ತೋರಿಸ್ತೀನಿ. ಚಿಕ್ಕದೊಂದು ಆಮೆಗಳಾದರೆ ತುಂಬ ಕಾಣಿಸುತ್ತೆ ನಿಮಗೆ, ನೋಡ್ಬೋದು. ನೋಡಿ ಅಲ್ಲಿ ಮುಂದೆ ನಿಮಗೆ ಒಂದು ಧ್ವಜಸ್ತಂಭ ಆದರೆ ಕಾಣಿಸುತ್ತೆ ನಿಮಗೆ.
ನೋಡಿ ಎಲ್ಲ ತುಂಬ ಜನ ಆದರೆ ಬಂದಿದ್ದಾರೆ ಟೂರಿಸ್ಟ್. ಮೇಯ್ನಾಗಿ ಬಂದುಬಿಟ್ಟು ಕೆಲವರೆಲ್ಲ ಒಂದು ಎಕ್ಸ್ಪ್ಲೋರ್ ಮಾಡೋಕ್ಕಂತಲೇ ಬರ್ತಾಯಿರ್ತಾರೆ ಒಂದು ಪ್ಲೇಸಸ್ನ. ಸೊ ಅಂಥವರೆಲ್ಲ ಆದರೆ ಬಂದಿದ್ದಾರೆ, ಎಲ್ಲ ಒಂದು ಎಕ್ಸ್ಪ್ಲೋರ್ ಮಾಡಿಬಿಟ್ಟು ಒಳ್ಳೆ ಅಂದರೆ ನೇಚರ್ ಚೆನ್ನಾಗಿದೆ ಇಲ್ಲಿ, ಒಳ್ಳೆ ಪಾಸಿಟಿವಿಟಿ ಆದರೆ ನನಗೆ ಒಂದು ಕಾಣಿಸ್ತಾ ಇದೆ. ಮತ್ತು ನಾನು ಏನು ಕೆಳಗಡೆ ನಡ್ಕೊಂಡು ಹೋಗ್ತಾಯಿದ್ದೀನಿ ಅದು ಪ್ರತಿಯೊಂದು ಒಂದು ಕಲ್ಲಲ್ಲೇ ಆದರೆ ಒಂದು ನಿರ್ಮಾಣ ಮಾಡಿದ್ದಾರೆ. ನೀವು ನೋಡ್ಬೋದು ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಎಲ್ಲನೂ ಅಷ್ಟೇ, ಪ್ರತಿಯೊಂದು ಎಷ್ಟು ಒಂದು ಇದಿದೆಯೋ ಈ ದೇವಾಲಯ ಪೂರ್ತಿನೂ ಈ ಥರ ಒಂದು ಕೆಳಗಡೆ ಒಂದು ಫ್ಲೋರ್ ಅನ್ನೋದು ಒಂದು ಕಲ್ಲುಗಳಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸೊ ಆಗಿನ ಕಾಲದಲ್ಲಿ ಕಲ್ಲುಗಳೇ ಅಲ್ವಾ ಜಾಸ್ತಿ, ಅಂದರೆ ಎಲ್ಲ ಒಂದು ದೇವಸ್ಥಾನಗಳ ಹತ್ರ ಎಲ್ಲ ಒಂದು ಕಲ್ಲು, ಯಾಕಂತ ಹೇಳಿದರೆ ಕಲ್ಲು ಅಂದಿದ ತಕ್ಷಣ ಒಂದು ಗಟ್ಟಿ, ಅಂದರೆ ತುಂಬ ವರ್ಷಗಳು ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲ ಒಂದು ಯೂತ್ ಎಲ್ಲ ಸೆಲ್ಫಿಗಳಲ್ಲಿ ಬಿದ್ದೋಗಿದೆ. ನೋಡಿ ಗೈಸ್, ಯಾವ ಥರ ಅನಿಸ್ತು ಈ ಒಂದು ಸಣ್ಣ ವೀಡಿಯೋ ಅನಿಸ್ತು ಅಂತ ಹೇಳ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಒಂದು ಕಾಮೆಂಟ್ ಮಾಡಿ. ಮೈನಾಗಿ ಬಂದುಬಿಟ್ಟು ಇಲ್ಲಿ ಗೈಡ್ಗಳು ಯಾರೂ ಸಿಗಲಿಲ್ಲ ಗೈಸ್, ಸಿಕ್ಕಿದ್ರು ಬಟ್ ಅವರು ವೀಡಿಯೋ ಮುಂದೆ ಮಾತಾಡೋಲ್ಲ ಅಂತ ಹೇಳಿದ್ರು. ಸೊ ಅದಕ್ಕಾಗಿ ಇದರಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ ಅನ್ನೋದು ನಿಮಗೆ ಅಂದರೆ ಅಷ್ಟೊಂದು ಇದಾಗಿರಲ್ಲ. ನೋಡಿ ಗೈಸ್, ಎಲ್ಲನೂ ಮುಗಿಸ್ಕೊಂಡು ಆದರೆ ನಾವಾದರೆ ಹೊರಡ್ತಾ ಇದ್ವಿ. ಇವಾಗ ಟೈಮ್ ಬಂದುಬಿಟ್ಟು 4:30 ಆದರೆ ಆಗಿದೆ, ಎಲ್ಲ ಟ್ರಿಪ್ಪೆಲ್ಲ ಕಂಪ್ಲೀಟ್ ಆಯಿತು, ನಾವಾದರೆ ಹೊರಡ್ತಾ ಇದ್ವಿ. ಸೊ ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಎಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಕಾಮೆಂಟ್ ಮಾಡಿ. ಮತ್ತು ಒಂದು ಕಾಮೆಂಟ್ ಸೆಕ್ಷನಲ್ಲಿ ನಮ್ಮ ಹಾಸನ ಅಂತ ಒಂದು ಕಾಮೆಂಟ್ ಮಾಡಿ, ಹಾಸನದವರು. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ, ಸ್ಟೇ ಟ್ಯೂನ್ಡ್.